ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಅಜ್ಜಿಯ ಆರೈಕೆಗಾಗಿ ದೂರದ ಮುಂಬೈನಿಂದ ಗುಲ್ಬರ್ಗಾಕ್ಕೆ ಬಂದಿದ್ಲು ಯುವತಿ. ಆದರೆ ವಿಧಿಯಾಟವೇ ಬೇರೆ ಇತ್ತು. ಆ ಯುವತಿ ಊರ ಹಳ್ಳದಲ್ಲಿ ಕೊಚ್ಚಿ ಹೋದ್ಲು. ಯುವತಿಗಾಗಿ ಹುಡುಕಾಟ ನಡೀತಾ ಇದೆ. ಈ ಕಾಲ್ಗೆಜ್ಜೆ ಪ್ರೀತಿಯ ತಂಗಿಗೆ ಅಣ್ಣ ಕೊಟ್ಟ ಉಡುಗೊರೆ. ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋದ ಯುವತಿ ಅಣ್ಣ ಪ್ರೀತಿಯಿಂದ ಕೊಟ್ಟ ಈ ಕಾಲ್ಗೆಜ್ಜೆಯನ್ನು ಊಟದ ಡಬ್ಬಿಯಲ್ಲಿ ಭದ್ರವಾಗಿಟ್ಟಿದ್ಲು. ಆ ವಿಧಿಗೆ ಈಕೆ ಮೇಲೆ ಅದ್ಯಾವ ಸಿಟ್ಟಿತ್ತೋ ಗೊತ್ತಿಲ್ಲ. ಅಣ್ಣ ಕೊಟ್ಟ ಗೆಜ್ಜೆ ಹಾಕಿಕೊಳ್ಳಲು ಬಿಡಲಿಲ್ಲ. ಪ್ರವಾಹದ ರೂಪದಲ್ಲಿ ಬಂದು ಕೊಚ್ಚಿಕೊಂಡು ಹೋದ. ಘಟನೆ ನಡೆದಿರೋದು ಗುಲ್ಬರ್ಗಾ ಜಿಲ್ಲೆ ಆಳಂದದಲ್ಲಿ. ಸ್ವಲ್ಪ ದಾರಿ ಐತ್ರಿ, ಕಾಲದಾರಿ ಅಂತೇಳಿ ಆ ಕಾಲದಾರಿ ಮೇಲೆ ಹೋಗೋತ್ತಿಗೆ ಕೊಚ್ಕೊಂಡು ಹೋಗ್ಯಾರ ಸರ್ ತೆಗ್ಗಿನಿಂದ. ಆಳಂದದ 18 ವರ್ಷದ ಸಂಗೀತ ಮುಂಬೈನಲ್ಲಿ ಅಣ್ಣನೊಂದಿಗೆ ವಾಸವಾಗಿದ್ಲು. ಅಜ್ಜಿಯ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಅಜ್ಜಿಯ ಸೇವೆ ಮಾಡಲು ಲಾಡ್ಮುಗಳಿ ಗ್ರಾಮಕ್ಕೆ ಬಂದಿದ್ಲು. ಹೊಲದ ಕಡೆ ಹೋಗಿದ್ದಾಗ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾಳೆ. 8 ದಿನ ಆಗಿತ್ರಿ ಬೊಂಬೈ ಹೋಗಿ. ಇಲ್ಲೇ ಕೈ ಮುರಿದಿತ್ತು, ಸೇವಾ ಅಂತಂದು ನಾ ಬರ್ತೀನವ ಅಂತಂದು ಹೋಗಿಡ್ರಿ. ನಮ್ಮವ್ವ 8 ದಿನ ಆಗಿತ್ರಿ ಹೋಗಿ ಕೈಸಿ. 8 ದಿನಕ್ಕೆ ಇದೇ ಆಗ್ಯದ್ರಿ. ನಾವು ರಕ್ಕಿದ್ದೀನ್ರಿ. ಇಲ್ಲಿನ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳದೆ ಹಳ್ಳದಲ್ಲಿ ಪ್ರವಾಹ ಹೆಚ್ಚಾಗಿದೆ. ಇದು ಅಮಾಯಕರ ಜೀವಕ್ಕೆ ಕುತ್ತಾಗಿದೆ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ತನ್ನ ಸಾಧನೆಗಳನ್ನು ಬಿಂಬಿಸಲು ಕಂಡವರ ಜಮೀನುಗಳ ಮೇಲೆ ಕಣ್ಣು ಹಾಕೋ ಸರ್ಕಾರ ಇದೀಗ ಮತ್ತೊಂದು ಅವಾಂತರ ಮಾಡಿಕೊಂಡಿದೆ. ಜಮೀನು ಮಾಲೀಕರಿಗೆ ಗೊತ್ತಿಲ್ಲದೆ ಅಲ್ಲಿ ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡಿದ ಘಟನೆ ಯಾದಗಿರಿ ಜಿಲ್ಲೆ ಸುರಪುರದ ನಗನೂರಿನಲ್ಲಿ ನಡೆದಿದೆ. ನಗನೂರಿನ ಈ 16 ಕುಟುಂಬ ಇದೀಗ ಬೀದಿ ಪಾಲಾಗುವ ಆತಂಕದಲ್ಲಿದೆ. ಇವರ ಒಟ್ಟು 10 ಎಕರೆ ಜಮೀನಿನ ಪೈಕಿ 4 ಎಕರೆ ಜಮೀನಿನಲ್ಲಿ ನಿನ್ನೆಯಷ್ಟೇ ಸಚಿವ ರಾಜು ಗೌಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರಂತೆ. ದುರಂತ ಅಂದ್ರೆ ಈ ವಿಷಯ 16 ಕುಟುಂಬಕ್ಕೆ ಗೊತ್ತೇ ಇರಲಿಲ್ಲ. ಇದರಲ್ಲಿ ನಮಗೇನು ಕೊಡ್ತೀವಿ ಅಂತ ನಮಗೇನು ಹೇಳಿಲ್ಲ, ಆಶ್ವಾಸನೆ ಕೊಟ್ಟಿಲ್ಲ, ಏನಿಲ್ಲ. ಆಸ್ತಿ ಈಗಾಗಲೇ ಕೋರ್ಟ್ನಲ್ಲಿ ಕೇಸಿನಾಗಾದ್ರಿ. ಅದರ ನಮಗೇನದು ಅನಾರ್ಮಲ್ ದುಡ್ಡು ಖರ್ಚಾಗಿದೆ. ಈಗ 3-4 ಲಕ್ಷ ರೂಪಾಯಿ, 4-5-6 ಲಕ್ಷ ರೂಪಾಯಿ ಖರ್ಚಾಗ್ಯದ್ರಿ. ಆದ್ರೆ ನಾವು ಟೋಟಲಿ ಅದು ಲೆಕ್ಕನೂ ಇಟ್ಟಿವಿ ರೀ. ಒಬ್ಬರು ಇಲ್ಲಿ ಸಾಲ ತಂದು ಮಾಡೀವಿ ನಾವು. ಹಿಂಗಾಗಿ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಅದ್ರಿ. 4 ಎಕರೆದಾಗ ಅವ್ರು ಹಿಂಗೆ ಮಾಡ್ಲಕತ್ತಾರ. ನಮ್ಮ ಊರನ್ನ ದೊಡ್ಡವರೇ ನಮಗೆ ಮೋಸ ಮಾಡಕತ್ತಾರ. ನಮ್ಗೆ ಯಾರು ನ್ಯಾಯ ಕೇಳಲ್ಲ ಯಾರ. ಈ ಸದ್ ನಮ್ದು ಈಗ 10 ಎಕರೆದಾಗ 6 ಎಕರೆ ಕೊಟ್ಟಿವ್ರಿ. ಈಗ 4 ಎಕರೆ ಉಳ್ದದ. ಅದ್ರಾಗ ಹಿಂಗೆ 6 ಎಕರೆದಾಗ ನಿಂಗೆ ಮೋಸ ಮಾಡಿದಾಗ ಅದನ್ನು ಎಷ್ಟು ಕೊಟ್ಟಾರ ನನಗೆ ಗೊತ್ತಿಲ್ರಿ. ನಾವು ಸಣ್ಣರಿದ್ದೀವಿ. ಈ ಜಮೀನಿನ ವಿವಾದ ಸದ್ಯ ಕೋರ್ಟ್ನಲ್ಲಿದೆ. ಆದ್ರೂ ಇದನ್ನ ಲೆಕ್ಕಿಸದ ಅಧಿಕಾರಿಗಳು ಆರೋಗ್ಯ ಕೇಂದ್ರ ಸ್ಥಾಪನೆಗೆ ಮುಂದಾಗಿದ್ದಾರೆ ಅಂತ ಜಮೀನಿನ ಮಾಲೀಕರು ಸಚಿವ ರಾಜು ಗೌಡರ ಎದುರು ಕಣ್ಣೀರಿಟ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ರಾಜು ಗೌಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವ್ರ ಜೊತೆ ಎಲ್ಲರಿಗೂ ಚರ್ಚೆ ಮಾಡಿ, ಇವತ್ತು ಜಿಲ್ಲಾಧಿಕಾರಿಗಳು ಅದರ ಜೊತೆಗೆ ಚರ್ಚೆ ಮಾಡಿ ಇವರಿಗೆ ಏನು ಅನ್ಯಾಯ ಆಗಿದೆ ಅನ್ಯಾಯ ಸರಿಪಡಿಸಂತ ವ್ಯವಸ್ಥೆ ಮಾಡ್ತೇನೆ. ಅವರು ದಾನ ಮಾಡಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ಅನ್ಯಾಯ ಬಿಡಂಗಿಲ್ಲ. ಇವರಿಗೆ ಏನಾದರೂ ಸರಿಯಾದಂಥ ನ್ಯಾಯ ಒದಗಿಸಿಕೊಟ್ಟೆ ಮುಂದಿನ ವ್ಯವಸ್ಥೆ ಮಾಡ್ತಾರೆ. 16 ಕುಟುಂಬ ಈಗಾಗಲೇ 6 ಎಕರೆ ಜಮೀನನ್ನ ಮಾರಾಟ ಮಾಡಿದೆ. ಇನ್ನುಳಿದ 4 ಎಕರೆಯಲ್ಲಿ ಜಿಲ್ಲಾಡಳಿತ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆ ನಿರ್ಮಿಸುತ್ತಿದೆ. ಇದರಿಂದಾಗಿ 16 ಕುಟುಂಬ ಬೀದಿಗೆ ಬೀಳುವ ಆತಂಕದಲ್ಲಿದೆ. ಆನಂದ್ ಸೌದೆ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಇನ್ನೇನು ಗೌರಿ ಗಣೇಶ ರಂಜಾನ್ ಹಬ್ಬ ಬಂದೇ ಬಿಡ್ತು. ಇದರ ಪ್ರಯುಕ್ತ ಹೆಂಗಳೆಯರ ಮನಸೆಳೆಯಲು ಕೆಎಸ್ಐಸಿ ಶಿವಮೊಗ್ಗದಲ್ಲಿ ಅಂದಚಂದದ ಸೀರೆಗಳ ಮೇಳವನ್ನ ಆಯೋಜಿಸಿದೆ. ಚಿನ್ನ ಬೆಳ್ಳಿ ಮಿಶ್ರಿತ ಅತ್ಯಾಕರ್ಷಕ 2.20 ಲಕ್ಷ ರೂಪಾಯಿ ಮೌಲ್ಯದ ಮೈಸೂರು ರೇಷ್ಮೆ ಸೀರೆ, ಸುರಾಸ್ಕಿ ಕ್ರಿಸ್ಟಲ್ ಸೀರೆ ಸೇರಿದಂತೆ ಬಗೆ ಬಗೆಯ ಸೀರೆಗಳ ಮೇಳ ನಡೀತಾ ಇದೆ. ಇದರ ಒಂದು ವರದಿ ಇಲ್ಲಿದೆ. ಇದೊಂದು ಅಪೂರ್ವ ಮೈಸೂರು ಸಿಲ್ಕ್ ಸೀರೆಗಳ ಮೇಳ. ಪ್ರಾಕೃತಿಕ ರೇಷ್ಮೆ ಗೂಡಿನ ಅತ್ಯುತ್ತಮ ರೇಷ್ಮೆಯಿಂದ ಮಾಡಲ್ಪಟ್ಟ ಸೀರೆಗಳಿವು. ಜೊತೆಗೆ ವಿಶಿಷ್ಟವಾದ ಹೊಳಪು ಮತ್ತು ಸುವಾಸನೆ ಹೊಂದಿವೆ. ಅಷ್ಟೇ ಅಲ್ಲ, ಸಾಂಪ್ರದಾಯಿಕ ಶಿಲ್ಪ ವಿನ್ಯಾಸಗಳಿಂದ ಸ್ಫೂರ್ತಿಗೊಂಡ ಮಹಿಳಾ ಕೆಲಸಗಾರರ ಕಸೂತಿ ಅದ್ಭುತವಾಗಿದೆ.
ಕರ್ನಾಟಕ ರೇಷ್ಮೆ ಉದ್ಯಮ ಗೌರಿ ಗಣೇಶ ರಂಜಾನ್ ಹಬ್ಬದ ಪ್ರಯುಕ್ತ ಶಿವಮೊಗ್ಗದಲ್ಲಿ 3 ದಿನಗಳ ಕಾಲ ಆಯೋಜಿಸಿರುವ ರೇಷ್ಮೆ ಸೀರೆಗಳ ಮಹಾಮೇಳ ಹೆಂಗಳೆಯರ ಮನಸೆಳೆಯುತ್ತಿದೆ. ಕನಿಷ್ಠ 8,000ದಿಂದ 2,20,000 ರೂಪಾಯಿ ಬೆಲೆಯ ಸೀರೆಗಳು ಮೇಳದಲ್ಲಿ ಮಾರಾಟಕ್ಕಿವೆ. ಶಿವಮೊಗ್ಗ ಒಂದು ವಸ್ತು ಪ್ರದರ್ಶನ ಮಾರಾಟದಲ್ಲಿ ನಮ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಕ್ರೇಪ್ ಆಗ್ಬೋದು, ಸಿಫಾನ್ ಆಗ್ಬೋದು, ಜಾರ್ಜೆಟ್ ಆಗ್ಬೋದು, ಸಾಧಾರಣ 8,000ದಿಂದ ಹಿಡಿದು 2,20,000 ತನಕ ಇರುತ್ತೆ. 85ರಿಂದ 90 ವೆರೈಟಿಗಳು, ಡಿಸೈನ್ಗಳಿದ್ದಾವೆ. ಇಲ್ಲಿರುವ ಸೀರೆಗಳ ಪೈಕಿ ಅತ್ಯಂತ ದುಬಾರಿ ಸೀರೆ ಅಂದ್ರೆ 2,20,000 ರೂಪಾಯಿಗಳ ಸುರಾಸ್ಕಿ ಕ್ರಿಸ್ಟಲ್ ಸೀರೆ. ಇದು 1.5 kg ತೂಕವಿದೆ. ಇದರಲ್ಲಿ 750 ಗ್ರಾಂ ಗೋಲ್ಡ್ ಲೇಸ್ ಇದ್ದು, ಅದರಲ್ಲಿ 0.65ರಷ್ಟು ಅಪ್ಪಟ ಚಿನ್ನ, 65% ಬೆಳ್ಳಿ ಮತ್ತು ತಾಮ್ರದ ಮಿಶ್ರಣವಿದೆ. ಜೊತೆಗೆ ಕೊರಿಯನ್ ಕ್ರಿಸ್ಟಲ್ ಮಾದರಿಯ ಸೀರೆಗಳು, ವಾಟರ್ ಪ್ರೂಫ್ ಸೀರೆಗಳು, ಕಸೂತಿ ಸೀರೆಗಳು ಮೊದಲಾದ ತರಹೇವಾರಿ ಸೀರೆಗಳು ಇಲ್ಲಿವೆ. ಅಲ್ಲದೆ ಪುರುಷರಿಗಾಗಿ ಪಂಚೆ ಶರ್ಟ್ಗಳ ಸಂಗ್ರಹವನ್ನು ಇಲ್ಲಿ ಕಾಣಬಹುದು. ಸಾಯೋದ್ರೊಳಗೆ ನೋಡೆ ಒಮ್ಮ ಜೋಗಗುಂಡಿ ಅಂತ ಇದೆಯೋ ಅದೇ ಥರನೇ ಸಾಯೋದ್ರೊಳಗೆ ನಾವು ಒಂದ್ಸರಿನಾದರೂ KSIC ಸೀರೆ ಉಟ್ಕೊಂಡ್ರೆ ಖಂಡಿತ ನಮ್ಮದು ಜೀವನ ಪಾವನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಕ್ವಾಲಿಟಿ, ಆ ಕಲರ್ಸು, ಆ ಬಾಳಿಕೆ ಬರುವಂಥದ್ದು ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ಒಟ್ಟಿನಲ್ಲಿ KSICಯ ಮೇಳ ತನ್ನದೇ ಉತ್ಪಾದಿತ 50 ವರ್ಷ ಹಳೆಯದಾದ ಸೀರೆಗಳ ಪ್ರದರ್ಶನ ಏರ್ಪಡಿಸಿದೆ. ಜೊತೆಗೆ ಹೊಸ ಹೊಸ ಮಾದರಿಯ ಸೀರೆಗಳು ಮಹಿಳೆಯರನ್ನು ಆಕರ್ಷಿಸುತ್ತಿದೆ. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7 ಶಿವಮೊಗ್ಗ.